ಎಕ್ಸ್ಕ್ಯೂಸ್ ಮೀ. ಈ ಫೋಟೋ ತುಂಬ ಚೆನ್ನಾಗಿದೆ. ಇದ್ರ ಹಿಂದೆ ಇರೋ ಪೊಯಮು ಚೆನ್ನಾಗಿದೆ, ಆದರೆ ಇದು ನಂದಲ್ಲ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಇದನ್ನು ಇನ್ನೊಬ್ರು ಗ್ರೀನ್ ಡ್ರೆಸ್ ಹಾಕೊಂಡಿದ್ರಲ್ಲ ಅವ್ರಿಗೆ ಕೊಡಬೇಕಿತ್ತು. ಬೆಂಗಾಲಿ, ಬ್ರೌನ್ ಬ್ಯಾಗ್, ಹೇರ್ ಸ್ಟೈಲ್, ಪ್ಲೆಸೆಂಟ್ ಸ್ಮೈಲ್. ನೆವರ್ ಮೈಂಡ್. ಇವ್ರ ಬಗ್ಗೆನಾ ನೀವು ಹೇಳಿದ್ದು? ಇವರು ಬೆಂಗಾಲಿ, ಗ್ರೀನ್ ಡ್ರೆಸ್, ಬ್ರೌನ್ ಬ್ಯಾಗ್, ಹೇರ್ ಸ್ಟೈಲ್ ಎಲ್ಲ ನೀವು ಹೇಳ್ದಂಗೆ ಇದೆ ಸರ್. हे आप गलत समझ रही हैं. ಓಕೆ, ಬೆಂಗಾಲಿ ಹೇರ್ ಸ್ಟೈಲ್, ಬ್ರೌನ್ ಬ್ಯಾಗ್. ನೀವೀಗಲೂ ನನ್ನ ಫಾಲೋ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋದ್ರಲ್ಲಿ ನಾನು ತಪ್ಪಿದ್ಯಾ? ನೋ, ಏನೂ ತಪ್ಪಿಲ್ಲ. ಫಾಲೋ ಮಾಡಿದ್ದು ನಿಜಾನೇ. ಬಟ್ ಫಾಲೋ ಅಂದರೆ ಫಾಲೋ ಅಲ್ಲ, ಒಂಥರ ಫಾಲೋನೇ. ಬಟ್ ಅಕಸ್ಮಾತಾಗಿ ನೋಡಿದ್ದು ನಿನ್ನ ಲಾಬಿಲಿ. ಎಷ್ಟೊಂದು ವರ್ಷ ಆಗಿತ್ತು ನೀನು ನೋಡಿ. ಐ ಮೀನ್ ನಿಮ್ಮನ್ನ ನೋಡಿ. ಹೇಗಿದ್ರು ಪರಿಚಯ ಇತ್ತಲ್ಲ. ಪರಿಚಯ ಇಲ್ಲ ಅಲ್ವಾ? 2 ಸಲ ಮೀಟ್ ಮಾಡಿದ್ದು. ಅಷ್ಟಕ್ಕೆ ನನಗೆ ನಿಮ್ಮ ಬಗ್ಗೆ ಗೊತ್ತು, ನಿಮಗೆ ನನ್ನ ಬಗ್ಗೆ ಗೊತ್ತು ಅಂತ ಆಗಲ್ಲ ಅಲ್ವಾ? ಯು ಆರ್ ರೈಟ್. ಬಟ್ ವಾಟ್? ಹೇ ಬ್ಯಾನರ್ಜಿ, ಅಲ್ಲ ಚಾಟರ್ಜಿ. ಐ ನೋ ಫ್ಯೂ ಥಿಂಗ್ಸ್ ಅಬೌಟ್ ಯು. ನಿಮಗೆ ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಇದೆ ಅಂತಲೂ ಗೊತ್ತು. ಆ ಫೋಟೋಸ್ ಹಿಂದೆ ಪೊಯಮ್ ಬರೀತೀರಾ ಅಂತಲೂ ಗೊತ್ತು. ಇಫ್ ಐ ಆಮ್ ನಾಟ್ ರಾಂಗ್, ಇವಾಗಲೂ ನೀವು ಆ ಬ್ಯಾಗಲ್ಲಿ ಪೋಲರೈಡ್ ಕ್ಯಾಮ್ರಾ ಕ್ಯಾರಿ ಮಾಡ್ತಿರ್ತೀರಾ, ರೈಟ್? ನೀವು ಮತ್ತೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇನ್ನೇನೋ ಕೇಳೋಕ್ಕೆ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಇದು ನೀವು ಅವತ್ತು ಬುಕ್ ಸ್ಟೋರಲ್ಲಿ ಪಾರ್ಕಿಂಗ್ ಲಾಟಲ್ಲಿ ಬೆಳೆಸ್ಕೊಂಡು ಹೋಗಿದ್ರಿ. ಇದನ್ನು ಕೊಡೋಣ ಅಂತಲೇ ನಾನಾಗಲೇ ಫಾಲೋ ಮಾಡಿದ್ದು. ಇಷ್ಟು ವರ್ಷ ಆದರೂ ಅಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಬರೀ ಓ ಅಂದ್ಬಿಟ್ಟೆ, ಟ್ರೀ ಅಂದ್ಬಿಟ್ರಿ. ಥ್ಯಾಂಕ್ ಯು. ಕನ್ನಡ ಇಂಪ್ರೂವ್ ಆಗಿದೆ ನಿಮ್ಮದು. ಪೊಯಮ್ಸ್ ತುಂಬ ಚೆನ್ನಾಗಿ ಬರೀತೀರಾ. ಐ ಮೀನ್ ಇಟ್ಸ್ ಬ್ಯೂಟಿಫುಲ್. ಯು ಆಲ್ಸೋ ಲುಕ್ ಸೊ, ಐ ಮೀನ್ ತುಂಬ ಚೇಂಜಸ್ ಆಗಿದೆ. ಗ್ರೀನ್ ಸೂಟ್ಸ್ ಯು. ಟರ್ಕ್ವೈಸ್? ಹಾಂ, ಗ್ರೀನ್ ಅಲ್ಲ ಇದು, ಟರ್ಕ್ವೈಸ್. ಓ ಯಾ, ಟರ್ಕಾಶ್. ಟರ್ಕ್ವೈಸ್? ಟರ್ಕಾಶ್. ಟರ್ಕ್ವೈಸ್. ಟರ್ಕಾಶ್. ಟರ್ಕ್ವೈಸ್. ಟರ್ಕಾಶ್. ಟರ್ಕ್ವೈಸ್. ಗ್ರೀನ್. ಗ್ರೀನ್ ಸೂಟ್ಸ್ ಯು. ಹೇಳೋದೊಂದು ಮಾತಿದೆ, ನಿನ್ನ ಕಣ್ಣಲ್ಲಿ ಅವಿತು ಅರಿಯದೆ ಜಾರಿದೆ ನನ್ನಿರುವನು ಮರೆತು. ಪದವೆಲ್ಲ ಓದಲೆ ಪದೇ ಪದೇ ನೋಡಲೆ ಕುತೂಹಲವ ತಳೆದು. ಇಲ್ಲಿ ಕಾಫಿ ಎಲ್ಲರೂ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಅದು ನೀವು ಇಂಡೈರೆಕ್ಟ್ ಕಾಫಿ ಕರೆದಿದ್ದ? ಇಲ್ಲ, ಇಲ್ಲಿ ಕಾಫಿ ಚೆನ್ನಾಗಿಲ್ಲ. ಆದರೆ ಯಾಕೆ ಚೆನ್ನಾಗಿಲ್ಲ ಅಂತ ಅನಲೈಸ್ ಮಾಡೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಂತ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ಸೊ ಹೇಗಾಯ್ತು ಪೊಯೆಟ್ರಿ ಸಮಿಟ್? ಯಾವ ಪೋಯಮ್ ಪ್ರೆಸೆಂಟ್ ಮಾಡಿದ್ರಿ? ಓ, ನನ್ನ ಟರ್ನ್ ಬರೋಷ್ಟರಲ್ಲಿ ಏನೋ ಅನಿಸ್ತು. ಪರ್ಸ್ನಲ್ ಆಗಿ ಬರ್ದಿದ್ದನ್ನು ಪಬ್ಲಿಕ್ಕಾಗಿ ಹೇಗೆ ಓದೋದಂತ ಫೆಲ್ಟ್ ಆನ್, ಸೊ ಓದಲಿಲ್ಲ. ಇಂಟ್ರೆಸ್ಟಿಂಗ್. ಇಲ್ಲಿ ನನಗೆ ಹೇಳಕ್ಕೆ ಇಂಟ್ರೆಸ್ಟ್ ಇದ್ರು ಕೇಳಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ. ಅಲ್ಲಿ ಕೇಳಕ್ಕೆ ರೆಡಿ ಇದ್ರು ನಿಮಗೆ ಹೇಳಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನೋ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಏನೋ ಆಟ್ ಫೀಲಿಂಗ್ ಅಷ್ಟೇ. ಮತ್ತೆ ನಿಮ್ಗೇನು ಇಂಟ್ರೆಸ್ಟ್ ಇತ್ತು ಹೇಳಕ್ಕೆ? ಪೊಯಿಟ್ರಿ ಸಮಿಟ್ ಇತ್ತಾ? ನೋ ನನಗೆ ಇನ್ನಷ್ಟು ಸ್ಪೀಚ್ ಇತ್ತು ಡ್ಯಾಡ್ ಮತ್ತು ಅವ್ರ ಫ್ರೆಂಡ್ಸ್ಗೆ. ಲೈಕ್ ಅ ಸೈಡ್, ಪಾಪ ಅವ್ರಿಗೆ ಕೇಳಿಸ್ಕೊಳ್ಳೋ ಇಂಟ್ರೆಸ್ಟ್ ಇರಲಿಲ್ಲ ಅನ್ಸುತ್ತೆ. ನಂಗೆ ಹೇಳಿ, ನಾ ಕೇಳಿಸ್ಕೊತೀನಿ. ಇಟ್ಸ್ ಓಕೆ. ಹಾಂ ಓಕೆ.
ಇಟ್ಸ್ ಅ ಫುಡ್ ಬಿಸ್ನೆಸ್, ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ಇಮ್ಯಾಜಿನ್ ಮಾಡಿ, ಅದರಲ್ಲೇ ಬೇರೆ ಬೇರೆ ಸೆಕ್ಷನ್ಸ್. ಫಾರ್ ಎಕ್ಸಾಂಪಲ್, ಹಿಯರ್. ಹಾಂ, ಬುಕ್ ಲವರ್ಸ್ಗೆ ಲೈಬ್ರರಿ ಸೆಕ್ಷನ್, ಇನ್ನು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಲೈವ್ ಮ್ಯಾಚಸ್ ಸೆಕ್ಷನ್ ಆ್ಯಂಡ್ ಮ್ಯೂಸಿಕ್ ಝೋನ್, ಕಿಡ್ಸ್ಗೆ ಗೇಮಿಂಗ್ ಏರಿಯಾ, ಆಮೇಲೆ ಮೂವಿ ಥಿಯೇಟರ್ಸ್. ಯಾರಿಗೆ ಎಲ್ಲಿ ಇಷ್ಟನೋ ಅಲ್ಲಿ ಕೂತ್ಕೊಂಡು ತಿನ್ಬೋದು. ಇಂಟ್ರೆಸ್ಟಿಂಗ್. ಇಂಟ್ರೆಸ್ಟಿಂಗ್. ನಾನಿನ್ನೂ ಇಂಟ್ರೆಸ್ಟಿಂಗ್ ಪಾರ್ಟ್ಗೆ ಬಂದಿರಲಿಲ್ವಲ್ಲ. ಹ್ಞೂ ಆ ಪಾರ್ಟಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಹೋಗಿದ್ದು